ಕಿರಣ್? ಎಸ್, ನನ್ನ ಹುಡ್ಕೊಂಡ್ ಬಂದಿದ್ಯಾ? ಹೌದು. ವಾವ್, ನನ್ನೂ ಹುಡ್ಕೊಂಡು ಇಷ್ಟು ಸುಂದರವಾಗಿ ಹುಡುಗಿ ಬರ್ತಾಳೆ ಅಂದ್ರೆ ನನ್ನ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಬಂದ ಉದ್ದೇಶ ನಾನು ಇಷ್ಟ ಅಂತನಾ? ನಾನ್ ಬಂದಿರೋದು ನಿನ್ನಿಂದ ಒಬ್ರಿಗೆ ಕಷ್ಟ ಆಗಿದೆ, ಅದನ್ನ ಸರಿ ಮಾಡೋದಿಕ್ಕೆ. ಕಷ್ಟ? ಯಾರಿಗೆ? ನಾನು ಶ್ರುತಿ ಅತ್ತಿಗೆ. ಶ್ರುತಿ? ಯಾವ ಶ್ರುತಿ? ನನ್ಗೆ ತುಂಬಾ ಶ್ರುತಿಯವ್ರ ಕಾಂಟ್ಯಾಕ್ಟ್ ಇದೆ. ನೀನ್ ಯಾವ ಶ್ರುತಿ ಅತ್ತಿಗೆ? ರಾಮಾಚಾರಿ ತಂಗಿ ಶ್ರುತಿ. ಶ್ರುತಿ? ಶ್ರುತಿಗೆ ಇಂಥ ಅತ್ತಿಗೆ ಇದ್ದಾಳ? ನಿನ್ ಮದ್ವೆ ಸಿಕ್ಕಿದ್ರೆ ಶ್ರುತಿ ಕಡೆ ಕಣ್ಣೇ ಹಾಕ್ತಿರ್ಲಿಲ್ಲ. ಅಲ್ಲ, ಶ್ರುತಿ ಅವಳ ಅಮ್ಮ ಬಂದಾಗ ಸರಿಯಾಗಿ ಹೇಳಿ ಕಳ್ಸಿದ್ನಲ್ಲ, ನೀನ್ಯಾಕೆ ಮತ್ ಬಂದೆ? ಇಷ್ಟ ಆಗಿದ್ಲು, ಸಂತೋಷವಾಗಿದ್ವಿ, ಆಮೇಲೆ ಬೇಡ ಅನಿಸ್ತು. ಬೇಡ ಅನಿಸಿದ್ಮೇಲೆ ಇಂಥ ಸಂಬಂಧಗಳು ನನಗೆ ಉಂಡೆಸಿ ಬಾಳೆಲಿರ್ತಾರ. ಅವನು ಅಷ್ಟೇ. ನಿನ್ ಮಾತಲ್ಲೇ ನೀನ್ ಕಲ್ತಿರೋ ಸಂಸ್ಕಾರ, ನಿನ್ ಗುಣ ಎಲ್ಲ ಗೊತ್ತಾಗ್ತಿದೆ. ಆದ್ರೂ ಸಹಿಸ್ಕೊಂಡ್ ಸುಮ್ನೆ ಇದೀನಿ. ಯಾಕೆ ಗೊತ್ತಾ? ಯಾಕೆ? ನಿನ್ನ ಹಾಳು ಕಪಿ ಮುಷ್ಟಿಲಿ ನಮ್ಮನೆ ಮಗಳಿದಾಳೆ, ಅದಕ್ಕೆ. ಇದು ಶ್ರುತಿ. ಇದು ಉರಿತಾ ಉರಿತಾ. ಇದು ನೀನು ಸರಿ ದಾರಿಗೆ ಬಂದಿಲ್ಲ ಅಂದ್ರೆ ನಿನ್ ಕೊನೆನೂ ಹೀಗೆ ಆಗುತ್ತೆ. ನೀನು ಹೊಸ್ಕ ಹಾಕಿದ ತಕ್ಷಣ ಸಹಾಯಕ್ಕೆ ನಾನೇನ್ ನೋಣ ಅಲ್ಲ. ನನಗ್ ತಪ್ಪು ಮಾಡ್ದವ್ರೆಲ್ಲ ಹಾಗೆ. ನೋಡು, ನೀನು ಶ್ರುತಿ ಜೊತೆ ಬದುಕ್ಬೇಕು. ಬದುಕಿಲ್ಲ ಅಂದ್ರೆ? ನೋಡು, ನಾನು ಇವಾಗ ನಾರಾಯಣಾಚಾರ್ಯ ಸೊಸಾಗಿ ಬಂದಿದ್ದೀನಿ, ಅದಕ್ಕೆ ನನ್ಗೆ ಇಷ್ಟೊಂದು ತಾಳ್ಮೆ, ಇಷ್ಟೊಂದು ಸಹನೆ. ರಾಮಾಚಾರಿ ಹೆಂಡತಿಯಾಗಿ ಬಂದಿದ್ರೆ ನಿನ್ ನಾಲ್ಗೆನ ಕತ್ತರಿಸಿ ಇವಾಗ ಸಿಗರೇಟ್ ಹುಸ್ಕಾಗ್ತಾ ಅಲ್ಲ, ಹಾಗ ಹುಸ್ಕಾಕ್ಬಿಡ್ತೈತೆ. ಏಯ್, ನೀನಿವಾಗ ಮತ್ತಲ್ಲಿದ್ಯಾ, ಅದಕ್ಕೆ ನನ್ ಮಾತ್ ನಿನಗ್ ಮುಟ್ತಾ ಇಲ್ಲ. ಮತ್ ತಿಳಿಲಿ, ಆಮೇಲೆ ಮಾತಾಡ್ತೀನಿ. ನಾನ್ ಸಂಜೆ ಮತ್ತೆ ಬರ್ತೀನಿ. ಅವಾಗ್ಲೂ ನಿನ್ ನಿರ್ಧಾರ ಬದ್ಲಾಗ್ದೇ ಇದ್ರೆ ನನ್ ನಿರ್ಧಾರ ಬದ್ಲಾಗ್ಬೇಕಾಗುತ್ತೆ. ಇದು ನಾನ್ ನಿನಗ್ ಫಸ್ಟೇ ಕೊಡ್ತಿರೋ ಲಾಸ್ಟ್ ವಾರ್ನಿಂಗ್. ಅವಳು ಬರ್ತಾಳ ನಿಜವಾಗ್ಲು? ಅವಳು ವಾದ್ ಕೊಟ್ಟು ಹೋಗುವಾಗ್ಲೇ ಅವಳು ಕಣ್ಣಲ್ಲಿ ಪಾರ್ಕ್ ಇತ್ತು, ಒಂಥರ ರೋಮಾಂಚನ ಆಗುತ್ತೆ ಪಾರ್ಕ್. ಅವಳು ಬಂದೇ ಬರ್ತಾಳೆ. ಅವಳು ಒಬ್ಳೇ ಬರ್ತಾಳ, ಜೊತೆಲಿ ಯಾರನ್ನಾದ್ರೂ ಕರ್ಕೊಂಡ್ ಬರ್ತಾಳ? ಯಾರು ಬಂದ್ರು ಜೊತೆಗೆ ಅವಳು ಬರ್ತಾಳೆ ತಾನೆ. ಅರಗಿಣಿ, ಎಲ್ಲಿದ್ಯಾ? ಬೇಗ ಬಾ, ಐ ಆಮ್ ವೇಟಿಂಗ್. ಅಲ್ಲ, ಯಾವ ಹುಡುಗಿನ ಇಷ್ಟೊಂದು ಡಿಸ್ಟರ್ಬ್ ಮಾಡಿಲ್ಲ ಕಣ. ಇವಳು ಸಿಕ್ಕಾಪಟ್ಟೆ ಕಾಡ್ತಿದ್ದಾಳೆ. ಮಗ, ನೀನ್ ಇಷ್ಟೊಂದು ಹೇಳ್ತಿದ್ದೆ ಅಂದ್ರೆ ಅವಳು ಹೆಂಗವಳೆ ಅಂತ ಒಂದ್ಸತಿ ನೋಡ್ಬೇಕಲ್ಲ. ಯಾಕೆ ಶ್ರುತಿ, ಏನಾಯ್ತು? ಅಷ್ಟೇ, ನಂಗೆ ಯಾಕೋ ಭಯ ಆಗ್ತಿದೆ. ತಪ್ಪು ಮಾಡೋವಾಗ ಇಲ್ದೇ ಇರೋ ಭಯ ತಪ್ಪನ ಸರಿ ಮಾಡೋಕ್ ಹೋದಾಗ ಇರ್ಬಾರ್ದು ಶ್ರುತಿ. ತಪ್ಪು ಮಾಡೋಕೆ 100 ಅವಕಾಶ ಇರ್ಬೋದು, ಆದ್ರೆ ತಪ್ಪನ್ನ ಸರಿ ಮಾಡೋದಕ್ಕೆ ದೇವ್ರು 1000 ಅವಕಾಶ ಕೊಡ್ತಾನೆ. ನಾವು ತಪ್ಪೇ ಮಾಡ್ಲಿಲ್ಲ ಅನ್ನೋ ಅಹಂಕಾರ ಸರಿ ಮಾಡೋ ದಾರಿನ ದಿಕ್ ತಪ್ಪಿಸ್ಬಿಡುತ್ತೆ. ನಿನ್ ವಿಷಯದಲ್ಲಿ ಹಾಗಾಗ್ಬಾರ್ದು ಅಂತ ನಿನ್ನ ಜೊತೆಲಿ ಕರ್ಕೊಂಡು ಹೋಗ್ತಿರೋದು. ಬಾ ಹೋಗ.